ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದೆ ನಾವು ಸುಮಾರು 8ನೇ ಎಪಿಸೋಡ್ನಲ್ಲಿ 92ನೇ ಪ್ರಶ್ನೆಯವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಇದೀಗ 9ನೇ ಎಪಿಸೋಡ್ನಲ್ಲಿ 93ನೇ ಪ್ರಶ್ನೆಯಿಂದ ಪಾಠವನ್ನು ಮುಂದುವರಿಸೋಣ. ಹಿಂದೆ ಉದ್ಧವನಿಗೆ ಉಪದೇಶವನ್ನು ನೀಡತಕ್ಕಂತಹ ಕೃಷ್ಣ ಅವಧೂತ ಉಪಾಖ್ಯಾನದಿಂದ ತನ್ನ ಉಪದೇಶವನ್ನು ಪ್ರಾರಂಭ ಮಾಡಿದ ಅನ್ನೋ ವಿಷಯ ಬಂದಿತ್ತು. ಈ ಅವಧೂತ ಮುನಿ ಯದುರಾಜ ಇವರ ಸಂವಾದ ರೂಪದಲ್ಲಿ ಇರತಕ್ಕಂಥದ್ದು ಅವಧೂತ ಉಪಾಖ್ಯಾನ. ಅದನ್ನು ಯಾವಾಗ ಈ ಕೃಷ್ಣನ ಮೂಲ ಪುರುಷ ವಂಶದ ಮೂಲ ಪುರುಷ ಯದುರಾಜ, ಯದುವಂಶದ ಮೂಲ ಪುರುಷ, ಅವನು ಏನೆಲ್ಲ ಪ್ರಶ್ನೆ ಕೇಳಿದ ಅದನ್ನು ಹೇಳಬೇಕು ಅಂತ ಅವನು ಕೂಡ ಕೇಳಿದ್ದಾನೆ. ಯದುರಾಜನು ಅವಧೂತರನ್ನು ಏನೆಂದು ಪ್ರಶ್ನಿಸಿದನು? ಮುನಿಗಳೇ, ನಿಮಗೆ ನಿಮ್ಮ ಶರೀರದ ಹೊರತಾಗಿ ನಿಮ್ಮದು ಎನ್ನುವಂತಹದ್ದು ಯಾವುದು ನಿಮ್ಮ ಬಳಿ ಇಲ್ಲ. ಆಸ್ತಿನೋ ಮತ್ತೇನೋ ತಿನ್ನುವ ಪದಾರ್ಥಗಳೋ ಸಂಪತ್ತೋ ಏನು ನಿಮ್ಮ ಹತ್ರ ಇಲ್ಲ. ವಿಷಯ ಭೋಗವೂ ಇಲ್ಲ. ಟೈಮ್ ಶೀರ್, ಚಹಾ ಕಾಫಿ ತಿಂಡಿ ಊಟ ಮತ್ತೇನೋ ಏನು ಯಾವುದೂ ಇಲ್ಲ. ಆದರೂ ಆರಾಮಾಗಿದ್ದೀರಿ. ಹೊಟ್ಟೆ ಪಾಡಿಗೂ ಪ್ರಯತ್ನಿಸದೆ, ಊಟಕ್ಕಾರ ಪ್ರಯತ್ನ ಮಾಡಬೇಕಲ್ಲ ಸ್ವಲ್ಪ ಆಹಾರಕ್ಕೆ, ಅದಕ್ಕೂ ಪ್ರಯತ್ನಿಸದೆ ಬಾಲಕನಂತಹ ನಿರ್ಭೀತ ನಿಶ್ಚಿಂತ ಈ ನಿಮ್ಮ ನಡೆಯ ರಹಸ್ಯವೇನು ಅಂತ ಕೇಳ್ತಾನೆ ಯದುರಾಜ ಆ ಅವಧೂತ ಮುನಿಯನ್ನು. ಅವಧೂತರು ಏನು ಉತ್ತರಿಸಿದರು? ಹೇ ರಾಜ, ನನಗೆ 24 ಗುರುಗಳಿದ್ದಾರೆ. ಸ್ವಂತ ಬುದ್ಧಿಯಿಂದ ಸ್ವೀಕರಿಸಿದ ಈ ಗುರುಗಳ ವರ್ತನೆಗಳ ಸೂಕ್ಷ್ಮ ಅಧ್ಯಯನ ಅಭ್ಯಾಸ ಮತ್ತು ಅವುಗಳನ್ನು ಅಳವಡಿಸಿಕೊಳ್ಳುವುದರಿಂದ ಪದಾರ್ಥಗಳ ಮೇಲೆ ಅಭಿಮಾನವನ್ನು, ದೇಹದ ಮೇಲಿನ ಅಭಿಮಾನವನ್ನು, ವಿಷಯಾಸೆಯನ್ನು ಕೂಡ ತೊರೆದು ನಿಶ್ಚಿಂತೆಯಿಂದ ಸಂಚರಿಸ್ತಾ ಇರೋದ್ರಿಂದಲೇ ನನಗೆ ಅವಧೂತರು ಅಂತ ಕರೀತಾ ಇದ್ದಾರೆ. ರಾಜ ಕೇಳಿದ, ನೀವು ಆರಿಸಿಕೊಂಡಿರ್ತಕ್ಕಂತಹ ಆ 24 ಗುರುಗಳು ಯಾರು? ಆ ಗುರುಗಳು ಅಂದರೆ ಪಾಠ ಹೇಳಿರ್ತಕ್ಕಂಥ ಗುರುಗಳು ಅನ್ನೋ ಅರ್ಥ ಅಲ್ಲ. ನಮಗೆ ಉಪದೇಶ, ಸಂದೇಶ, ಮಾರ್ಗದರ್ಶನ ನೀಡತಕ್ಕಂಥವ್ರು ಯಾರೂ ಆಗ್ಬೋದು. ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಒಳ್ಳೆಯ ಮಾತನ್ನು ಹೇಳ್ತಕ್ಕಂತಹ ವ್ಯಕ್ತಿ, ಸಣ್ಣ ಹುಡುಗನೂ ಇರ್ಬೋದು, ಒಂದು ಗಿಳಿಯೂ ಇರ್ಬೋದು. ಒಳ್ಳೆಯ ಸಂಗತಿ ಇದ್ದರೆ ಅಲ್ಲಿ ನಾವು ತೊಗೊಳ್ಬೇಕಂದ್ರೆ. ಹಾಗೆ ಎಲ್ಲರಿಗೂ ಪರಿಚಯ ಇರತಕ್ಕಂಥವುಗಳು ಈ 24 ಗುರುಗಳು. ಅಂದರೆ ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಸೂರ್ಯ ಇರ್ಬೋದು, ನೀರಿರ್ಬೋದು, ಬೆಂಕಿ ಇರ್ಬೋದು. ಇದು ಯಾರು ಪರಿಚಯ ಇಲ್ಲ. ಇವುಗಳಿಂದ ಒಂದೊಂದು ಸಂದೇಶವನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತ ಆ ಅವಧೂತ ಮುನಿಗಳು ಹೇಳ್ತಾ, ಭೂಮಿ, ವಾಯು, ಆಕಾಶ, ನೀರು, ಅಗ್ನಿ ಅಥವಾ ಬೆಂಕಿ, ಚಂದ್ರ, ಸೂರ್ಯ, ಪಾರಿವಾಳ, ಹೆಬ್ಬಾವು, ಸಮುದ್ರ, ಪತಂಗ ಅಥವಾ ದೀಪದ ಹುಳು, ಜೇನುನೊಣ, ಹೆಣ್ಣುಗೊಂಬೆ, ಜೇನನ್ನು ಬಿಡಿಸ್ತಕ್ಕಂಥವನು, ಜೇನು ತೆಗಿತಕ್ಕಂಥವನು, ಹಾಗೆಯೇ ಜಿಂಕೆ, ಮೀನು, ಪಿಂಗಳೆ ಮತ್ತು ಕುರರ ಪಕ್ಷಿ, ಒಂದು ಚಿಕ್ಕ ಮಗು, ಕುಮಾರಿ ಕಂಕಣ, ಬಾಣಗಾರ, ಸರ್ಪ, ಜೇಡ ಮತ್ತು ಕಣಜ ಹುಳು. ಇವು 24 ಗುರುಗಳು. ಈ 24 ನಿದರ್ಶನಗಳ ಪ್ರದರ್ಶನದ ಸಂದೇಶವೇನು? ಈ 24 ನಿದರ್ಶನಗಳಲ್ಲಿ ಕೆಲವು ಕಡೆ ಅವುಗಳಂತೆ ನಾನಾಗಬೇಕು ಅನ್ನುವ ಸಂದೇಶ ಪಡ್ಕೊಂಡಿದ್ದೇನೆ. ಮತ್ತೆ ಕೆಲವು ಕಡೆಗೆ ಭಗವಂತ ಆ ರೀತಿ ಇದ್ದಾನೆ, ಆ ಅರಿವನ್ನು ಪಡ್ಕೊಳ್ಬೇಕು. ಹೀಗೆ 24 ನಿದರ್ಶನಗಳ ಮೂಲಕ ಒಂದೊಂದು ಸಂದೇಶವನ್ನು ತಾನು ಕಲಿತಿರುವುದಾಗಿ ಅವಧೂತ ಮುನಿ ಸಂದೇಶಿಸಿದ್ದಾರೆ. ಮೊದಲನೆಯ ಭೂಮಿ ಗುರು ಅಂತ ಉದಾಹರಣೆ ಕೊಟ್ಟರು. ಯಾವುದದು ಭೂಮಿಯ ಸಂದೇಶ ಏನು? ಭೂಮಿಯ ಮೇಲೆ ತುಳಿಯುವುದು, ಉಗುಳುವುದು, ಜಿಗದಾಡುವುದು, ಕುಣಿದಾಡುವುದು, ಮಲಮೂತ್ರ ವಿಸರ್ಜನೆಯನ್ನೂ ಮಾಡ್ತೀವಿ ನಾವು. ಆದರೂ ಆ ಭೂಮಿ
ನಿನ್ನನ್ನು ಕೊಂದು ಹಾಕಿಬಿಡ್ತೇನೆ ಅಂತ ಎಂದೂ ಅಂದಿಲ್ಲ. ಅದನ್ನು ಸಹಿಸಿಕೊಂಡು ಕ್ಷಮಿಸಿದ್ದಾಳೆ. ಭೂಮಿಯಷ್ಟು ಸಹನ ಶಕ್ತಿ ಯಾರಲ್ಲಿಯೂ ಇಲ್ಲ. ಅದಕ್ಕಾಗಿ ತಾಳ್ಮೆ ಬೇಕು. ಜ್ಞಾನಿಯಾಗಿರ್ತಕ್ಕಂಥವನು ಕೂಡ ಅಜ್ಞಾನಿಗಳು ಏನೋ ಅಪಚಾರ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಅದನ್ನು ಸಹಿಸಿಕೊಂಡು ಅವರನ್ನು ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು. ಭೂಮಿ ತನ್ನಲ್ಲಿದ್ದುದನ್ನು, ಅರ್ಥಾತ್ ಏನು ಬೆಳೆ, ಹಣ್ಣು ಹಂಪಲು ಮರಗಳ ಮೂಲಕ ಬರ್ತದೆ, ಅದನ್ನು ಪರರಿಗೆ ನೀಡುವಂತೆ ಜ್ಞಾನಿಯೂ ಕೂಡ ತನ್ನಲ್ಲಿ ಏನುಂಟೋ ಅದನ್ನು ಇತರರಿಗೆ ನೀಡುವ ಕಾರ್ಯವನ್ನು ಮಾಡಬೇಕು. ಜ್ಞಾನಿಯು ತನ್ನ ನಡೆ ನುಡಿಗಳೆಲ್ಲವೂ ಕೂಡ ಸಜ್ಜನರ ಉಪಕಾರಕ್ಕಾಗಿ ಎಂದು ಭಾವಿಸಬೇಕು. ಇದನ್ನು ಸ್ವಂತಕ್ಕೆ ಅಲ್ಲ, ಏನು ದೇವರು ಕೊಟ್ಟಿದ್ದಾನೆ, 2 ಅಕ್ಷರ ವಿದ್ಯೆ ಇರ್ಬೋದು, ಅಕಸ್ಮಾತ್ ಸಂಪತ್ತು ಕೊಟ್ಟರೆ ಸಂಪತ್ತಿರ್ಬೋದು, ಅದೆಲ್ಲವನ್ನು ಕೂಡ ಸಜ್ಜನರ ಉಪಕಾರಕ್ಕಾಗಿ ಅಂತ ಭಾವಿಸಿ ನಡೆಯಬೇಕು. ಜ್ಞಾನಿಯು ತನ್ನ ಸಂಪತ್ತೆಲ್ಲವೂ ಕೂಡ ಸಜ್ಜನರ ಉಪಕಾರಕ್ಕಾಗಿ ಅಂತ ಭಾವಿಸಬೇಕು. ಇಷ್ಟೇ ಅಲ್ಲ, ಭೂಮಿಗೆ ಸಂಸ್ಕೃತದಲ್ಲಿ ಅಚಲ ಅಂತ ಹೆಸರಿದೆ. ಅಚಲ ಅಂದರೆ ಏನು? ಸ್ಥಿರ ಅಂತರ್ಥ, ಗಟ್ಟಿ, ನಿರ್ಧಾರ. ಜ್ಞಾನಿಯು ಅಳವಡಿಸಿಕೊಂಡ ಸಜ್ಜನರ ನಡೆನಿಷ್ಠೆಗಳು ಭೂಮಿಯಂತೆ ಅಚಲವಾಗಿರಬೇಕು. ಒಳ್ಳೆಯ ನಡೆ ನುಡಿಯನ್ನು ಅಳವಡಿಸಿಕೊಂಡ ಅಂದರೆ ಎಂದೂ ಅವುಗಳಿಂದ ದೂರ ಸರಿಬಾರದು. ಭೂಮಿಯಂತೆ ಒಳ್ಳೆಯ ನಡೆಯನ್ನು, ನಿರ್ಧಾರವನ್ನು ಅತ್ಯಂತ ದೃಢವಾಗಿ, ಗಟ್ಟಿಯಾಗಿ, ಅಚಲವಾಗಿ ಅದನ್ನು ಇಟ್ಟುಕೊಳ್ಳಬೇಕು ಅನ್ನೋ ಸಂದೇಶವನ್ನು ನೋಡಿದ್ದೇನೆ, ತಿಳ್ಕೊಂಡಿದ್ದೇನೆ. ಸಂಪತ್ ಸಮೃದ್ಧಿ ಪರರಿಗಾಗಿ ಅನ್ನುವ ಮಾತಿನ ಅಭಿಪ್ರಾಯ ಏನು ಅಂತ ನೋಡೋದಾಗಿದ್ದರೆ, ಸಜ್ಜನಾರ್ಥೇನು ಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ ಪಾರತ್ರಿಕೀಂ ಐಹಿಕೀಂಚ ಪ್ರೀತಯೇ ಗುರುದೇವಯೋ ದೇವತಾನಾಂಚ ಸರ್ವೇಷಾಂ ಸೋತ್ತಮಾನಾಂಚ ಸರ್ವಶಃ. ಷಡ್ಗುಣ್ಯ ಗ್ರಂಥ ಇದು. ಇದರ ಮಾತಿನಂತೆ ತನ್ನ ಐಹಿಕ ಸಂಪತ್ ಸಮೃದ್ಧಿಯನ್ನು, ಅಕಸ್ಮಾತ್ ದೇವರು ಸಂಪತ್ತು ಕೊಟ್ಟಿದ್ದ, ಯಾವುದೋ ಒಂದು ರೂಪದಲ್ಲಿ ದೊಡ್ಡ ಜಮೀನು, ದೊಡ್ಡ ಪ್ರಮಾಣದ ಜಮೀನಿರ್ಬೋದು, ಮನೆಗಳಿರ್ಬೋದು, ಸೈಟ್ಗಳಿರ್ಬೋದು, ಮತ್ತೇನೋ ಭೌತಿಕವಾಗಿರ್ತಕ್ಕಂಥ ರೂಪಾಯಿ ದುಡ್ಡು ರೂಪದ ಹಣ ಇರ್ಬೋದು. ಇಂಥ ಐಹಿಕ ಸಂಪತ್ ಸಮೃದ್ಧಿಯನ್ನು ಸಜ್ಜನ ಸಲುವಾಗಿ ಬಳಸಬೇಕು. ಐಹಿಕ ಹಾಗೂ ಪಾರತ್ರಿಕ ಜ್ಞಾನಭಕ್ತಿಯ ಸಂಪತ್ತನ್ನು ಏನು ದೇವರು 1 ಅಕ್ಷರ ಕೊಟ್ಟಿದ್ದ, 2 ಅಕ್ಷರ ತಿಳ್ಕೊಳ್ಪ, ಓದ್ಕೋ ಅಂಥೇಳಿ, ಆ ಜ್ಞಾನ ಸಂಪತ್ತನ್ನು ಗುರುಗಳಿಗೆ ಹಾಗೂ ಸ್ವೋತ್ತಮರು ಹಾಗೂ ದೇವತೆಗಳು ಅವರ ಪ್ರೀತಿಗಾಗಿ ಬಳಸಬೇಕು. ಇದು ಗುರುಗಳು ಕೊಟ್ಟಿರತಕ್ಕಂತಹ ಜ್ಞಾನ, ದೇವರಿಂದ ಬಂದ ಜ್ಞಾನ ಅಂತ ಹೇಳಿ ಅವರ ಪ್ರೀತಿಗೋಸ್ಕರ ಆ ಕಾರ್ಯವನ್ನು, ಜ್ಞಾನ ಹಂಚುವ ಕಾರ್ಯವನ್ನು ಮಾಡಬೇಕಾಗಿದೆ. ವಾಯುವಿನ ಸಂದೇಶ ಏನು? ವಾಯುವಿಗೆ ಸುಗಂಧ, ದುರ್ಗಂಧ, ವಿವಿಧ ವಿಷಯ ಸ್ಪರ್ಶವಿದ್ದರೂ ಕೂಡ ವಾಯು ನಿರ್ಲಿಪ್ತವಾಗಿರ್ತದೆ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋಮಹನ್. ವಾಯುವಿನಿಗೆ ದುರ್ಗಂಧದ ಮತ್ತು ಸುಗಂಧ ಯಾವುದೇ ಆ ಸ್ಪರ್ಶವಾದರೂ ಕೂಡ ಅಂಟುವಿಕೆ ವಾಯುವಿಗೆ ಇಲ್ಲ. ಹಾಗೆ ಪ್ರಾಣಧಾರಣೆಗೆ ವಿಷಯ ಪದಾರ್ಥವನ್ನು ಸೇವನೆ ಮಾಡಿದ್ರೂ ಯಾವುದೋ ಒಂದಷ್ಟು ಬೇಕೇ ಬೇಕಲ್ವ, ನೀರು ಕುಡಿಲಿಕ್ಕೆ ನೀರಡಿಕಾಗಿ ನೀರು ಕುಡಿಬೇಕು, ಹಸಿವಾಗ್ತಾ ಆಹಾರ ತಿನ್ನಬೇಕು, ಆದರೆ ಅದಕ್ಕೆ ಅಂಟಿಕೊಳ್ಳಬಾರದು. ಎಷ್ಟು ಅವಶ್ಯನೋ ಅಷ್ಟು ಸ್ವೀಕಾರ ಮಾಡಿಕೊಂಡು ಅದರ ಅಂಟುವಿಕೆ ಬಾರದಂತೆ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಹಾಗೆಯೇ ಸಂಗೀತಾದಿಗಳಲ್ಲೂ ಆಸಕ್ತನಾಗಬಾರದು. ನಿನ್ನೆ ಆ ವಿಷಯ ಬಂದದ್ದಾಗಿದೆ. ನೇರವಾಗಿ ಭಗವಂತನ ಜ್ಞಾನವನ್ನು ಕೊಡ್ತಕ್ಕಂತಹ ಶಾಸ್ತ್ರ ಚಿಂತನೆಯನ್ನು ನಡೆಸಬೇಕೇ ವಿನಃ ನಾನು ಸಂಗೀತದ ಮೂಲಕ ಭಗವಂತ ಆರಾಧನೆ ಮಾಡ್ತೇನೆ ಅಂತ ನೆವ ಮಾಡಿಕೊಂಡು ಸಂಗೀತದಲ್ಲಿಯೇ ಮುಳುಗಬಾರದು. ಯಾಕೆ? ಆ ಸಂಗೀತದಲ್ಲಿ ಮುಳುಗಿದಾಗ ಏನಾಗ್ತದೆ ಸಮಸ್ಯೆ ಅಂದರೆ, ಹರಿಸರ್ವೋತ್ತಮತ್ವದ ಪ್ರಜ್ಞೆ, ಆ ಕಡೆಗೆ ಲಕ್ಷ್ಯ, ಚಿಂತನೆ ಕಮ್ಮಿಯಾಗಿಬಿಡ್ತದೆ. ರಾಗ ತಾಳಗಳ ಬಗ್ಗೆ ಅವನ ಯೋಚನೆ ಮುಂದುವರಿತದೆ. ಅದಕ್ಕೋಸ್ಕರ ಕಲಾದಿಗಳಲ್ಲಿ ಆಸಕ್ತಿಯನ್ನು ತಂದುಕೊಳ್ಳತಕ್ಕದ್ದಲ್ಲ. ಆಹಾರ ಸೇವಿಸದಿದ್ದರೂ ಜ್ಞಾನ ಲೋಪ ಆಗ್ತದೆ. ಹಾಗೆ ಆಹಾರ ಸೇವನೆ ಬೇಡ ಬಿಟ್ಟು ಬೇಡ ಅನ್ಲಿಕ್ಕಾಗೋದಿಲ್ಲ, ಬದುಕಬೇಕಲ್ವ. ಉಪವಾಸ ಇದ್ದರೆ ಅಥವಾ ನಿತ್ರಾಣ ಆದರೆ ಕಾರ್ಯ ದೇಹದಿಂದ ನಡೆಯುವುದಿಲ್ಲ. ಅತಿಯಾದ ಆಹಾರ ಸೇವನೆ ಮಾಡಿದ್ರೂ ಕೆಲಸ ಆಗೋದಿಲ್ಲ. ಸೋಮಾರಿತನ ಬಂದುಬಿಡ್ತದೆ, ಸುಸ್ತಾಗಿಬಿಡ್ತದೆ, ಬೇಜಾರು ಬಂದುಬಿಡ್ತದೆ, ಮಲ್ಕೊಂಡ್ಬಿಡ್ತಾನೆ, ನಿದ್ದೆ ಬಂದುಬಿಡ್ತದೆ. ಹಾಗಾಗಿ ಅತಿಯಾದ ಆಹಾರ ಸೇವನೆಯೂ ಅಪಾಯಕಾರಿ, ಜ್ಞಾನಲೋಪ. ಆಹಾರ ಸೇವನೆ ಮಾಡದೇ ಇದ್ರೂ ಜ್ಞಾನಲೋಪ. ಹಾಗಾಗಿ ಜ್ಞಾನ ಸಾಧನೆಗೆ ಅವಶ್ಯವಿದ್ದಷ್ಟು ಆಹಾರ ಸೇವನೆ ಸೂಕ್ತವಾಗಿದೆ. ಇದನ್ನು ಕೃಷ್ಣ ಹೇಳಿದ,
ಯುಕ್ತಾಹಾರ ವಿಹಾರಸ್ಯ, ಯೋಗ್ಯವಾದ ಹಿತಮಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಅದು ಸಾಧನೆಗೆ ಪೂರಕವಾಗಿರತಕ್ಕಂಥದ್ದು. ಆದರೂ ಅತಿಯಾದ ವಿಷಯಾಸೆ ಅಭಿಮಾನಗಳು ಸಲ್ಲವು. ಬದುಕಲಿಕ್ಕೆ ಏನು ಮಿನಿಮಮ್ ಆಹಾರ ಸೇವನೆ ಆಗಬೇಕೋ ಅಷ್ಟನ್ನು ಸ್ವೀಕಾರ ಮಾಡಬೇಕೆ ವಿನಃ ಮಂಡಿಗೆನೇ ಆಗಬೇಕು, ಸಂಡಿಗೆನೇ ಆಗಬೇಕು ಅಂತ ಒಂದಷ್ಟು ಆಸಕ್ತಿ ಪಟ್ಟುಕೊಂಡು ಬೇರೆ ಬೇರೆ ಸಂಗ್ರಹಕ್ಕೋಸ್ಕರ ಪ್ರಯತ್ನ ಅಲ್ಲ, ಸಲ್ಲದು ಅನ್ನೋ ಮಾತನ್ನು ಆ ವಾಯುವಿನಿಂದ ತಿಳಿದುಕೊಂಡಿದ್ದೇನೆ. ಆತ್ಮನು ನಿತ್ಯ. ಶರೀರದ ಉತ್ಪತ್ತಿ ನಾಶಗಳು ತನ್ನವಲ್ಲ. ಹೇಗೆ ವಾಯುವಿಗೆ ಇತರ ಪದಾರ್ಥ ಸಂಪರ್ಕ ಉಂಟಾಗೋದೇ ಇಲ್ಲ, ಹಾಗೆ ಆತ್ಮನಿತ್ಯ. ಈ ಶರೀರ ಬರ್ತದೆ ಹೋಗ್ತದೆ. ಈ ಉತ್ಪತ್ತಿ ನಾಶ ಶರೀರಕ್ಕೆ ವಿನಃ ಆತ್ಮನಿಗಲ್ಲ. ಹಾಗಾಗಿ ನಾವು ಸಾಧನೆ ಮಾಡತಕ್ಕಂಥ ಜ್ಞಾನ ಸಾಧನೆ ಅದು ಆತ್ಮನ ಉದ್ಧಾರಕ್ಕಾಗಿ. ಆತ್ಮ ಮುಂದೆಯೂ ಇದ್ದಾನೆ, ಅವನು ಉಳಿತದೆ. ಈ ದೇಹ ಬಿದ್ದು ಹೋಗ್ತದೆ. ಇದನ್ನು ನಾವು ಪೋಷಣೆ ಮಾಡಿ ಎಷ್ಟು ಪ್ರಯತ್ನ ಪಟ್ಟರು ಏನು ಮಾಡಿದ್ರೂ ಒಂದಲ್ಲ ಒಂದು ದಿವಸ ಬಿದ್ದು ಹೋಗೋದೇ ಇದು. ಇದನ್ನು ಉಳಿಸ್ಬೇಕಂತ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ನಿತ್ಯವಾಗಿರ್ತಕ್ಕಂಥ ಆತ್ಮನ ಯೋಗಕ್ಷೇಮ ನೋಡ್ತಕ್ಕಂಥ ರೀತಿಯೊಳಗೆ ನಮ್ಮ ಪ್ರಯತ್ನ ಸಾಗಬೇಕು ಅಂತ ಆ ಮಾತನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಉತ್ಪತ್ತಿ ನಾಶ ದೇಹಕ್ಕೆ ವಿನಃ ಆತ್ಮನಿಗಲ್ಲ ಎಂಬ ಅರಿವಿನೊಂದಿಗೆ ನಿರ್ಲಿಪ್ತತೆಯನ್ನು ರೂಢಿಸಿಕೊಳ್ಳುವುದು. ಮುಂದೆ ಆಕಾಶದ ಸಂದೇಶವನ್ನು ನಾನೇನು ಪಡ್ಕೊಂಡಿದ್ದೇನೆ ಆ ಉಹುತ್ ಮುನಿಗಳು ಹೇಳ್ತಾರೆ. ಆಕಾಶವು ಎಲ್ಲೆಡೆ ವ್ಯಾಪಿಸಿದೆ. ಆಕಾಶ ಇಲ್ಲದ ಜಾಗವೇ ಇಲ್ಲ. ಸಾಮಾನ್ಯವಾಗಿ ಅಂತಾರೆ ಆಕಾಶ ಮೇಲಿದೆ ಅಂದರೆ ಯಾವುದೋ ನೀಲಿ ಬಣ್ಣದ ಕಾಣಿಸ್ತದಲ್ಲ ಅದು ಆಕಾಶ ಅಂತ. ಅದಲ್ಲ, ಆಕಾಶಕ್ಕೆ ಬಣ್ಣವೇ ಇಲ್ಲ. ಆಕಾಶ ಎಲ್ಲ ಕಡೆಗೂ ಇದೆ. ಮನೆಯ ಒಳಗೂ ಇದೆ, ಮನೆಯ ಹೊರಗೂ ಇದೆ. ಇದನ್ನು ಶಾಸ್ತ್ರೀಯ ಪರಿಭಾಷೆಯಲ್ಲಿ ಘಟಾಕಾಶ ಮಠಾಕಾಶ ಅಂತ ಕರೀತಾರೆ. ಘಟ ಅಂದರೆ ಕೊಡ, ತಂಬಿಗೆ, ಬಿಂದಿಗೆ. ಅದರೊಳಗೆ ನೀರು ತುಂಬುವಾಗ ಅಲ್ಲಿ ಒಳಗೆ ಜಾಗ ಇದೆ. ಅವಕಾಶ ಏವ ಆಕಾಶ. ಎಲ್ಲೇ ಸ್ಪೇಸ್ ಜಾಗ ಅಂತ ಉಂಟು ಅದೆಲ್ಲ ಆಕಾಶ. ಅದು ಮನೆಯ ಒಳಗೆ ಇದ್ದಾಗ ಅದು ಗೃಹಾಕಾಶ, ಮಠದ ಒಳಗೆ ಇದ್ದಾಗ ಮಠಾಕಾಶ, ಘಟದ ಒಳಗೆ ಕೊಡದೊಳಗಿದ್ದಾಗ ಘಟಾಕಾಶ. ಹೀಗೆಲ್ಲ ಅರ್ಥ ಶಬ್ದಗಳು ಪ್ರಯೋಗಗೊಳ್ಳುತ್ತವೆ. ಹಾಗಾಗಿ ಆಕಾಶ ಎಲ್ಲ ಕಡೆಯೂ ವ್ಯಾಪ್ತವಾಗಿದೆ. ಆದರೆ ಯಾವುದೇ ಪದಾರ್ಥದ ಅಂಟುವಿಕೆ ಆಕಾಶಕ್ಕೆ ಇಲ್ಲ. ನಿರ್ಲಿಪ್ತ ಆಕಾಶ. ಮಿಂಚು, ಗುಡುಗು, ಗಾಳಿ, ಧೂಳು, ಮಳೆ ಬೇಕಾದಷ್ಟು ಅಬ್ಬರವಿದ್ದರೂ ಕೂಡ ಆಕಾಶದಲ್ಲಿ ವಿಕಾರ ಕಾಣಿಸುವುದಿಲ್ಲ. ಅದರಂತೆ ಭಗವಂತನಲ್ಲಿ ಕೂಡ ಸೃಷ್ಟಿನೋ ಪ್ರಳಯನೋ ಇನ್ನೆಲ್ಲ ಅಬ್ಬರ ಇದ್ದರೂ ಭಗವಂತ ಮಾತ್ರ ಯಾವುದೇ ವಿಕಾರಕ್ಕೆ ಒಳಪಟ್ಟಿಲ್ಲ. ಆಕಾಶವು ಮಳೆಗಾಲಾದಿ ಕಾಲವಶದಿಂದ ಒದಗುವ ಗಾಳಿ, ಮಳೆ ಮುಂತಾದ ವಿಕಾರಕ್ಕೆ ಒಳಪಡೆದಿರುವಂತೆ ಜ್ಞಾನಿಯು ಕಾಲವಶದಿಂದ ಒದಗಿದ ನಾನಾ ವಿಷಯ ಪದಾರ್ಥಗಳ ಸಂಪರ್ಕವಾದಾಗ್ಯೂ ಮನೋವಿಕಾರಕ್ಕೆ ಒಳಪಡಬಾರದು. ಎಲ್ಲಿಯೋ ಆಮಂತ್ರಣ ಕರೆದ್ರೆ ಊಟಕ್ಕೆ ಅಂತ ಅಲ್ಲಿ ವಿಶೇಷ ಯಾವುದೋ ಪದಾರ್ಥಗಳು ಮಾಡಿದ್ದಾರೆ ಅಂತ ಇಟ್ಕೋಣ. ಬಿಸಿಬೇಳೆ ಭಾತೋ, ಮಂಡಿಗೇನೋ, ಯಾವುದೋ ಕಾಯಿ ಹೋಳಿಗೆನೋ, ಅದನ್ನು ಊಟ ಮಾಡಿ ಬರಬೇಕಷ್ಟೇ. ಅದನ್ನೇ ತಲೆಗೆ ಹಚ್ಚಿಕೊಂಡು ತುಂಬ ಚೆನ್ನಾಗಿದೆಯಲ್ಲ ಇದನ್ನೊಂದು ಸಲ ಮಾಡಿ ತಿನ್ನಬೇಕು ಅಂತ ಹೇಳಿ ಅದನ್ನು ಮತ್ತೆ ಮಾಹಿತಿ ಪಡ್ಕೊಳ್ಳೋದು. ಇದನ್ನು ಯಾರು ಮಾಡಿದ್ದಾರೆ, ಅವರ ಅಡ್ರೆಸ್ ಕೊಡಿ, ಫೋನ್ ನಂಬರ್ ಕೊಡಿ, ಮೊಬೈಲ್ ನಂಬರ್ ಕೊಡಿ ಅಂತ ವಿಚಾರ ಮಾಡಿ ಮತ್ತೆ ಆ ಕಡೆಗೆ ಆಸಕ್ತಿ, ಮತ್ತೆ ಅದನ್ನು ಬೆಳೆಸಿಕೊಂಡು ಇನ್ನೊಮ್ಮೆ ತಿನ್ನುವ, ಮತ್ತೊಮ್ಮೆ ತಿನ್ನುವ ಆ ಆಸಕ್ತಿಯನ್ನು ಬೆಳೆಸಿಕೊಳ್ತಕ್ಕಂಥದ್ದನ್ನು ಮಾಡತಕ್ಕದ್ದಲ್ಲ. ಅಂಥ ಮನೋವಿಕಾರಕ್ಕೆ ಒಳಪಡಬಾರದು. ಆಕಾಶವು ಜೀವ ಜಡಾದಿ ಎಲ್ಲೆಡೆ ವ್ಯಾಪಿಸಿದೆ. ಆದರೂ ಆಯಾ ವಸ್ತುಗಳ ಗುಣದೋಷಗಳ ಅಂಟುವಿಕೆ ಆಕಾಶಕ್ಕೆ ಇಲ್ಲ. ಹಾಗೆ ಭಗವಂತ ಸರ್ವಾಂತರ್ಯಾಮಿ, ಜೀವರಲ್ಲೂ ಇದ್ದಾನೆ, ಜಡದೊಳಗೂ ಇದ್ದಾನೆ, ಸರ್ವವ್ಯಾಪ್ತ. ಅಂತರ್ಬಹಿಷ್ಯತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಎಲ್ಲ ಕಡೆಗೂ ಇದ್ದಾನೆ. ಆದರೂ ಅವನಿಗೆ ಯಾವುದೇ ಪದಾರ್ಥದ ಅಂಟುವಿಕೆ, ಗುಣದೋಷ ಅಂಟುವಿಕೆ ಇಲ್ಲ. ಶ್ರೀಹರಿಯಲ್ಲಿ ಆಕಾಶದಂತೆ ವ್ಯಾಪ್ತಿ ಅಸಂಗತ್ವಾದಿಗಳು, ಅಸಂಗತ್ವ ಅಂದರೆ ಅಂಟದೇ ಇರುವಿಕೆ, ಆ ಲಕ್ಷಣಗಳನ್ನು, ಗುಣಗಳನ್ನು ನಾವು ತಿಳ್ಕೊಂಡು ನಮ್ಮಲ್ಲಿಯೂ ಕೂಡ ಆ ರೀತಿ ಪದಾರ್ಥಗಳಿಂದ ನಿರ್ಲಿಪ್ತತೆ ಬರತಕ್ಕಂಥ ರೀತಿಯ ಒಳಗೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಪಶ್ಯೇದಾಕಾಶವದ್ ವ್ಯಾಪ್ತಿಂ ಅಸಂಗತ್ವಂಚ ನಿತ್ಯಶಃ ತಂತ್ರ ಭಾಗವತದ ಮಾತಾಗಿರತಕ್ಕಂಥದ್ದು. ಭಗವಂತನಿಗೆ ದುಃಖ ಯಾಕಿಲ್ಲ ಅಂತ ನೋಡುವಾಗ ವೇದ ಹೇಳ್ತದೆ, ಅಸಂಗೋಖ್ಯಯಂ ಪುರುಷಃ. ನಮಗೆ ದುಃಖ ಯಾಕೆ, ಭಗವಂತನಿಗೆ ಯಾಕಿಲ್ಲ? ನಾವೆಲ್ಲ ಪದಾರ್ಥಗಳ ಆಕರ್ಷಣೆಗೆ ಒಳಪಟ್ಟಿದ್ದೇವೆ, ಅದರ ಸಂಪರ್ಕಕ್ಕೆ ಈಡಾಗಿದ್ದೇವೆ.
ಅದರ ಅಟ್ಯಾಚ್ಮೆಂಟ್ ಅಥವಾ ಅದರ ಅಂಟುವಿಕೆ ನಮ್ಮಲ್ಲಿ ಉಂಟು. ಅದಕ್ಕಾಗಿ ದುಃಖ. ಹೇಗೆ? ಉದಾಹರಣೆ ನೋಡುವಂತಾಗಿದ್ದರೆ, ದೇವರ ಮುಂದೆ ರಂಗೋಲಿ ಹಾಕ್ತೀವಿ ಅಂತ ಇಟ್ಕೊಳ್ಳೋಣ, ಅಥವಾ ಭಾಗವತ ಸಪ್ತಾಹ ನಡೆದಿದೆ ಪ್ರವಚನ, ಅಲ್ಲಿ ದಿನ ರಂಗೋಲಿ ಹಾಕ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆ ರಂಗೋಲಿ ಹಾಕ್ತಕ್ಕಂಥವರು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವನ್ನೋ ಭಾವನೆಯಿಂದ ಹಾಕಿದರೆ ಏನು ದೋಷ ಇಲ್ಲ, ತಪ್ಪಿಲ್ಲ, ಸಮಸ್ಯೆ ಇಲ್ಲ. ಆದರೆ ಅವರು ಅಕಸ್ಮಾತ್ ನಾನು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದೇನೆ, ನನ್ನ ಕಲೆಕ್ಷನ್ ಸೆಲೆಕ್ಷನ್ ತುಂಬ ಸುಂದರವಾಗಿದೆ, ಇದನ್ನು 4 ಜನರು ನೋಡಿ ಹೊಗಳಬೇಕು, ಏನ್ರಿ ನಿಮ್ಮ ಕಲೆ ಅಬ್ಬಬ್ಬಬ್ಬಬ್ಬ ಅಂತ ಅನ್ನಬೇಕು ಅಂತ ಅಪೇಕ್ಷೆಯಿಂದ ಹಾಕಿದ್ದೆ ಅಂತಂದರೆ ನನ್ನ ಮನಸ್ಸು ಏನಾಗ್ತವಾಗ, ಇಷ್ಟು ಜನ ಬಂದಿದ್ದಾರೆ ಭಾಗವತ ಸಪ್ತಾಹಕ್ಕೆ ಅಥವಾ ರಾಯರ ಮಠಕ್ಕೆ ಅಥವಾ ದೇವಸ್ಥಾನಕ್ಕೆ, ಒಬ್ಬರಿಗೂ ಬುದ್ಧಿನೇ ಇಲ್ಲ. ರಂಗೋಲಿ ನೋಡ್ಬೇಕಲ್ಲ, ಒಬ್ಬರಾದ್ರು ನೋಡಿ ಹೇಳ್ಬೇಕಲ್ವ, ಯಾರು ಮಾಡಿದ್ದಾರೆ ರಂಗೋಲಿ, ಯಾರು ಹಾಕಿದ್ದಾರೆ ರಂಗೋಲಿ, ಇದನ್ನು ಕೇಳಬೇಕಲ್ವ. ಬುದ್ಧಿನೇ ಇಲ್ಲ, ತಿಳುವಳಿಕೆನೇ ಇಲ್ಲ ಅಂತ ಅಂದುಬಿಡ್ತೀವಿ. ಯಾಕೆ? ನನ್ನನ್ನು ಗುರುತಿಸಲಿಲ್ಲ. ರಂಗೋಲಿ ಹಾಕಿರ್ತಕ್ಕಂಥವು ನನ್ನನ್ನು ಗುರುತಿಸ್ಬೇಕಾಗಿತ್ತು ಅನ್ನೋ ವಿಚಾರ ನನ್ನ ತಲೆಯಲ್ಲಿದೆ. ಇವತ್ತೊಬ್ಬ ಚಿತ್ರಗಾರನು ಕೂಡ ಏನು ಮಾಡ್ತಾನೆ, ಚಿತ್ರ ತೆಗೆಯುವಾಗ ಕೆಳಗೆ 1/4 ಜಾಗವನ್ನು ತನ್ನ ಕಲೆಗಾಗಿ, ಆರ್ಟ್ ಬೈ ಅಂತ ಬರ್ಕೊಳ್ಳಿಕ್ಕಾಗಿ, ಹೆಸರಿಗಾಗಿ ಜಾಗ ಬಿಟ್ಟಿರ್ತಾನೆ. ಆ ರೀತಿ ಆದಾಗ ದುಃಖ ಆಗ್ತದೆ. ಭಗವಂತನಿಗೆ ಯಾಕೆ ದುಃಖ ಇಲ್ಲ? ವೇದ ಹೇಳ್ತದೆ, ಅಸಂಗೋಖ್ಯಂ ಪುರುಷಃ. ಭಗವಂತನಿಗೆ ಯಾವುದೇ ಪದಾರ್ಥಗಳ ಅಟ್ಯಾಚ್ಮೆಂಟ್ ಇಲ್ಲ, ಸಂಪರ್ಕ ಇಲ್ಲ, ಲೇಪ ಇಲ್ಲ, ಅಂಟುವಿಕೆ ಇಲ್ಲ. ಉದಾಹರಣೆ ನೋಡ್ಬೋದಾ? ನೋಡಿ ಬೇಕಾರೀಗ ಎಲ್ಲ ಪದಾರ್ಥಗಳು, ಹಣ್ಣು, ಹೂವು, ತರಕಾರಿ, ಗಿಡ, ಮರ, ಬಳ್ಳಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಭಗವಂತನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೌದಾ? ನಾವು ರಾತ್ರಿ ಮಲಗಿರ್ತೇವೆ, ಬೆಳಗ್ಗೆ ಏಳುವಾಗ ತುಳಸಿಯ ತೆನೆಗಳು ಅರಳಿರ್ತವೆ, ಅಥವಾ ಹೂವುಗಳು ಅರಳುತ್ತವೆ, ಹಣ್ಣುಗಳೆಲ್ಲ ಫಲಭರಿತವಾಗ್ತವೆ, ಸತ್ವಭರಿತವಾಗ್ತವೆ. ಇವೆಲ್ಲ ನಾವು ಮಾಡಿದ್ದಲ್ಲ. ನಾವು ರಾತ್ರಿ ಮಲಗಿರುವಾಗ ಬೆಳಗ್ಗೆ ಏಳುವಾಗ ಇವೆಲ್ಲ ಆಗಿದೆ. ಹಾಗಾಗಿ ಇದೆಲ್ಲ ದೇವರು ಮಾಡಿದ್ದು. ಹಾಗಾಗಿ ಹೂವು, ಹಣ್ಣು, ಎಲೆ, ಕಾಯಿ, ತರಕಾರಿ, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲವೂ ಕೂಡ ದೇವರು ಮಾಡಿರ್ತಕ್ಕಂಥ ಆಗಿದ್ದರೂ ಕೂಡ ಯಾವುದೇ ಎಲೆಯ ಮೇಲೆ, ಹಣ್ಣಿನ ಮೇಲೆ, ಹೂವಿನ ಮೇಲೆ ಮೇಡ್ ಬೈ ಗಾಡ್ ಬರೆದಿದೆಯಾ? ಎಲ್ಲಿಯೂ ಇಲ್ಲ. ಬಟ್ ಎಲ್ಲವೂ ಮೇಡ್ ಬೈ ಗಾಡೇ, ಎಲ್ಲೂ ಬರೆದಿಲ್ಲ. ಅದಕ್ಕಾಗಿ ಭಗವಂತ ದುಃಖ ಇಲ್ಲ. ಇದನ್ನು ಯಾರು ಮಾಡಿದ್ದಾರೆ ಅಂತ ಭಗವಂತ ತಿಳ್ಕೊಂಡು, ಜನರು ತಿಳ್ಕೊಂಡು ಭಗವಂತನ ಗುಣಗಾನ ಮಾಡಿದರೂ ಅಷ್ಟೇ, ಬಿಟ್ಟರು ಅಷ್ಟೇ, ಅವನಿಗೇನು ಸಂಬಂಧ ಇಲ್ಲ. ಏನು ಫರಕ್ ಬೀಳಂಗಿಲ್ಲ, ವ್ಯತ್ಯಾಸ ಆಗೋದಿಲ್ಲ, ದುಃಖ ಆಗೋದಿಲ್ಲ. ಯಾಕೆ? ಅವನು ತನ್ನ ರೊಟೀನ್ ಅಂತ ಹೇಳಿ ಮಾಡಿದ ಕೆಲಸ ಮಾಡ್ತಾನೆ. ಅವನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯ ಜನರಿಗೆ ಏನು ಉಪಕಾರ ಬೇಕಾದ ಮಾಡ್ತಾನೆ, ಹೊರತು ಜನರನ್ನು ಹೊಗಳ್ಳಿ ಈ ಕಾರಣಕ್ಕೋಸ್ಕರ ಮಾಡ್ತಾ ಇಲ್ಲ. ನಮ್ಮ ಸಮಸ್ಯೆ ಇರೋದೇ ಜನರು ಹೊಗಳ್ಳಿ ಅಂತ ನಾವು ಕಾರಣಕ್ಕೋಸ್ಕರ ಮಾಡಿದ್ವಿ ಅಂತಂದರೆ, ಅವ್ರು ಜನರನ್ನು ಗುರುತಿಸ್ಲಿಲ್ಲ ಅಂದರೆ ದುಃಖ ಆಗ್ತದೆ. ಇದು ಬೇಡ ಅಂತ ಆ ಅಟ್ಯಾಚ್ಮೆಂಟ್ ತೆಗೆದುಕೊಳ್ತಕ್ಕಂಥ, ಬಿಡತಕ್ಕಂತಹ ಸಂದೇಶವನ್ನು ನಾನು ಆಕಾಶದಿಂದ ತಿಳಿದುಕೊಂಡಿದ್ದೇನೆ ಅಂತ ಆ ಜ್ಞಾನಿಗಳು ತಿಳಿಸ್ತಾರೆ. ನೀರಿನ ಸಂದೇಶ ಏನು? ನೀರು ಸ್ವಾಭಾವಿಕವಾಗಿ ಸ್ವಚ್ಛ. ನೀರು ಅದು ಸ್ನೇಹ. ಅದರಲ್ಲೊಂದು ನೀರಿನಲ್ಲಿ ಸ್ನೇಹ ಅಂತ ಒಂದು ಗುಣ ಇದೆ, ಎಣ್ಣೆ ಜಿಡ್ಡಿನಂತೆ ಮಧುರ ಗುಣಗಳಿಂದ ಕೂಡಿದೆ. ನೀರು ಕುಡಿದಾಗ ಆನಂದ ಉಂಟಾಗ್ತದೆ. ನೋಡಿ, ನೀರು ಸ್ವಚ್ಛ. ನಾವೇನು ಹಾಳು ಮಾಡ್ತಾ ಇದ್ವಿ ಅಷ್ಟೇ. ಸ್ವಚ್ಛವಾಗಿರೋದ್ರಿಂದಲೇ ನೀರನ್ನು ಬಟ್ಟೆ ತೊಳಿಲಿಕ್ಕೋ, ಸ್ನಾನ ಮಾಡಲಿಕ್ಕೋ, ಮತ್ತೇನೋ ಸ್ವಚ್ಛತಾ ಕಾರ್ಯಕ್ಕೂ ಬಳಸ್ತೇವೆ. ನೀರೇ ಹೊಲಸಾಗಿದ್ದರೆ ಯಾರು ಬಳಸ್ತಾರೆ ಅದನ್ನು? ನೀರು ಸ್ವಚ್ಛ. ಈ ಮನುಷ್ಯ ಹಾಳು ಮಾಡ್ತಾನೆ ಅಷ್ಟೇ. ಹಾಗೆ ಜ್ಞಾನಿಯೂ ಕೂಡ ತನ್ನ ಸಂಪರ್ಕಕ್ಕೆ ಯಾರು ಬರ್ತಾರೆ ಅವರನ್ನು ಸ್ವಚ್ಛಗೊಳಿಸಿ, ಅವರ ಪ್ರಶ್ನೆಗಳು, ಗೊಂದಲಗಳು, ಸಂಶಯಗಳು ಅವನ್ನು ಪರಿಹಾರ ಮಾಡಿ, ಅವ್ರಿಗೇನೋ ಆಸೆ ಇರ್ತದೆ, ನೀರಡಿಕೆ ಆಗಿರ್ತದೆ ಜ್ಞಾನದ ಬಗ್ಗೆ, ಆ ನೀರಡಿಕೆ ನೀರು ಕುಡಿದಾಗ ಸಂತೋಷ ಉಂಟಾಗುವಂತೆ ಅವರೇನು ಪ್ರಶ್ನೆ ಕೇಳ್ತಾರೆ, ಅವ್ರಿಗೇನು ಬೇಕಾಗಿದೆ ತತ್ವ ವಿಚಾರದಲ್ಲಿ ಅದನ್ನು ತಿಳಿಸಿ ಹೇಳಿ ಆ ತತ್ವಜ್ಞಾನ ದಾಹವನ್ನು ನೀಗುವ ಕಾರ್ಯವನ್ನು ಜ್ಞಾನಿ ಮಾಡಬೇಕಾಗಿದೆ. ಜ್ಞಾನಿಯೂ ಕೂಡ ತಾನು ಶುದ್ಧನಾಗಿರಬೇಕು, ತನ್ನ ಸಂಪರ್ಕ ಬರತಕ್ಕಂಥ ಜನರನ್ನು ಕೂಡ ಶುದ್ಧೀಕರಣ ಮಾಡಿ ಅವರ ದುಃಖ ಶಮನವನ್ನು ಮಾಡಬೇಕಾಗಿದೆ. ಹೀಗೆ ನಾನು ನೀರಿನಿಂದ ಈ ಸಂದೇಶವನ್ನು ತಿಳಿದುಕೊಂಡಿದ್ದೇನೆ. ಗಂಗಾದಿ ತೀರ್ಥಜಲ ಎಷ್ಟು ಪವಿತ್ರ ನೋಡ್ರಿ. ಅದನ್ನು ನೋಡಿದ್ರೆ ಪುಣ್ಯ, ಮುಟ್ಟಿದ್ರೆ ಮತ್ತು ಪುಣ್ಯ. ಪ್ರೋಕ್ಷಣ ಗಂಗಾ ಗಂಗೇತಿಯೋ ಬ್ರೂಯಾತ್ ಯೋಜನಾನಾಂಶತೈರಪಿ ಮುಚ್ಯತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳಿದಾಗ ಇನ್ನೂ ಒಂದಷ್ಟು ಪಾಪ ಪರಿಹಾರ ಆ ಗಂಗಾ ಸ್ಮರಣೆಯಿಂದ ಉಂಟಾಗ್ತಾ ಇದೆ. ಹಾಗೆ ಭಗವಂತನೂ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅವನ ಸ್ಮರಣೆ ಮಾಡಿಬಿಟ್ರೆ ಸಾಕು. ಭಗವಂತನ ಮೂರ್ತಿಯ ದರ್ಶನ, ಭಗವಂತನ ಚಿಂತನೆ, ಭಗವಂತನ ಕಥೆಗಳನ್ನು ಕೇಳ್ತಕ್ಕ ಎಲ್ಲ ಒಂದೊಂದರಿಂದಲೂ ಕೂಡ ನಮ್ಮ ಪಾಪ ಪರಿಹಾರವಾಗ್ತಾ ಇದೆ. ಹಾಗೆ ಜ್ಞಾನಿಯೂ ಕೂಡ ತನ್ನಲ್ಲಿ
ಅಂತಹ ಗುಣವರ್ಧನೆಗೆ ಪ್ರಯತ್ನಿಸಬೇಕಾಗಿದೆ. ಶಬ್ದ ನಿರ್ಣಯ ಒಂದು ಮಾತನ್ನು ನಮಗೆ ತಿಳಿಸಿಕೊಡ್ತಾ ಇದೆ. ಮಧುನಾಮ ಸುಖಂ ವಿದ್ಯಾತ್ ಮಾಧುರ್ಯಂ ಸುಖಹೇತುತ ಸುಖೇರತಿರ್ವಾ ಸಂಪ್ರೋಕ್ತ ಶಬ್ದ ತತ್ವ ವಿಚಕ್ಷಣೈ. ಮಧು ಶಬ್ದಕ್ಕೆ ಮಾಧುರ್ಯ ಅಂತ ಒಂದು ಅರ್ಥ ಇದೆ. ಮಧು ಅಂದರೆ ಸುಖ, ಮಾಧುರ್ಯ ಅಂದರೆ ಸುಖ ಕಾರಣವಾಗಿರುವಿಕೆ ಅಂತ ಒಂದು ಅರ್ಥ. ಸುಖ ಸ್ವರೂಪ ಚಿಂತನೆ ಇದು ಒಂದು ಅರ್ಥ. ಭಗವಂತ ಸುಖ ಸ್ವರೂಪನಾಗಿದ್ದಾನೆ. ಜ್ಞಾನಿಯು ಹರಿಯ ಸುಖ ಸ್ವರೂಪ ಚಿಂತನೆಯನ್ನು ನಡೆಸಬೇಕು. ಹೀಗೆ ಜ್ಞಾನಿಯು ಅವನ ನಡೆ, ನುಡಿ, ಉಪಾಸನೆ ಎಲ್ಲವೂ ಮಧುರವಾಗಿರಬೇಕು ಅನ್ನುವ ಸಂದೇಶವನ್ನು ನಾನು ತಿಳಿದುಕೊಂಡಿದ್ದೇನೆ ಅಂತ ಅವಧೂತ ಮುನಿಗಳು ತಿಳಿಸ್ತಾರೆ. ಶ್ರೀಕೃಷ್ಣ.